ವಿದುರಃ ಉದ್ಧವಂ ಸ್ವಾನಾಂ ಭದ್ರಂ ಅಪೃಚ್ಛತ್ ಅಂತ ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಪ್ರಯೋಗ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿಗಳು ಎರಡು. ಒಂದು, ಕುಶಲ ಅನ್ನುವ ಅರ್ಥದಲ್ಲಿ ಭದ್ರ ಅಂತ ಶಬ್ದ ಪ್ರಯೋಗ ಮಾಡಿರುವುದು. ಆ ಭದ್ರ ಅನ್ನೋದು ಅಪೃಚ್ಛತ್ ಅನ್ನೋದಕ್ಕೆ ಇಲ್ಲಿ ಕರ್ಮ. ಮತ್ತೆ ಸ್ವಾನಾಮ್ ಅಂತಿದೆ. ಇಲ್ಲಿ ಸ್ವಶಬ್ದ ಸರ್ವನಾಮ ಶಬ್ದ ಅಲ್ಲ. ಅದು ಸರ್ವನಾಮ ಶಬ್ದ ಆಗಿದ್ರೆ ಸ್ವೇಶಾಮ್ ಅಂತ ಆಗ್ತಿತ್ತು. ಇದಕ್ಕೆ ತನ್ನ ಬಾಂಧವರು ಅಂತ ಅರ್ಥ. ಸರ್ವನಾಮ ಅಲ್ಲೇ ಇದ್ದಾಗ ಆಗ್ತದೆ. ಸ್ವೇಶಾಮ್ ಅಂತಾಗಿದ್ರೆ ಆತ್ಮೀಯರು, ತನ್ನವರು ಅಂತಿಷ್ಟು ಮಾತ್ರ ಅರ್ಥ ಆಗ್ತದೆ. ಇದು ನಮಗೆ ಬೇರೆ ಬೇರೆ ಕೋಶಗಳಲ್ಲಿ ಕಂಡು ಬರ್ತದೆ. ಸ್ವಶಬ್ದ ಸರ್ವನಾಮವಾದಾಗ ನಾನು, ತಾನು ಮತ್ತು ತನ್ನದು ಅನ್ನೋ ಅರ್ಥ ಸಿಗ್ತದೆ. ಅದು ಸರ್ವನಾಮ ಅಲ್ಲದೆ ಇದ್ದಾಗ ಬಾಂಧವರು, ಧನ, ಸಹೋತ್ರರು ಅಂದರೆ ಒಂದೇ ಗೋತ್ರದಲ್ಲಿ ಬಂದವರು, ಮತ್ತೆ ತಾನು ಅನ್ನೋ ಅರ್ಥವೂ ಬರ್ತದೆ. ಹಾಗಾಗಿ ಪ್ರಾಯ ತಾನು ಅನ್ನೋ ಅರ್ಥದಲ್ಲಿ ಅದು ಸರ್ವನಾಮ ಹೌದು, ಮತ್ತೆ ಸರ್ವನಾಮ ಅಲ್ಲದೇ ಇರುವ ಶಬ್ದವೂ ಇದ್ದಂತೆ ಕಾಣಿಸ್ತದೆ. ಅಂತೂ ಸರ್ವನಾಮ ಅಲ್ಲದೇ ಇದ್ದ ಸ್ವಶಬ್ದಕ್ಕೆ ಬಾಂಧವ ಅನ್ನೋ ಅರ್ಥ ಇರೋದು ನಿಶ್ಚಿತ. ಇದನ್ನೇ ಇಲ್ಲಿ ಭಾಗವತದಲ್ಲಿ ಸ್ವಾನಾಂ ಭದ್ರಮ ಪೃಚ್ಛತ್, ತನ್ನ ಬಾಂಧವರ ಕುಶಲವನ್ನು ಕೇಳಿದ ಅಂತ ಪ್ರಯೋಗ ಮಾಡಿರೋದು. ಸ್ವಾನಾಂ ಚೇತೋ ನಂದಯನ್ ಮಂದಚೇತಾಹ ಅಂತ ಮಧ್ವವಿಜಯದಲ್ಲಿ 12ನೇ ಸರ್ಗ, ಅಲ್ಲಿ 17ನೇ ಶ್ಲೋಕದಲ್ಲಿ ಒಬ್ಬ ಮೂರ್ಖನಾದವನು ತನ್ನವರ ಮನಸ್ಸಿಗೆ ಮುದ ನೀಡುವಂತೆ ಮಾತನಾಡಿದ. ಆಚಾರ್ಯ ಮಧ್ವರ ವಿರೋಧಿ ಒಬ್ಬ, ಆ ವಿರೋಧಿಗಳ ಗುಂಪಿನಲ್ಲಿ ಅಂತ ಅಲ್ಲಿ ಕಂಡುಬರೋದು. ಹೀಗೆ ಸ್ವಾನಾಂ ಭದ್ರಂ ಅಪೃಚ್ಛತ್ ಅನ್ನೋದೊಂದು ಕುಶಲ ಅನ್ನೋ ಅರ್ಥದಲ್ಲಿ ಭದ್ರ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡಬಹುದು ಅನ್ನೋದಕ್ಕೊಂದು ಉದಾಹರಣೆ. ಸ್ವಾನಾಮ ಅನ್ನುವುದು ಹೆಚ್ಚು ಪ್ರಸಿದ್ಧವಾದದ್ದೇ, ಅದರಲ್ಲಿ ಏನು ವಿಶೇಷವೇನಿಲ್ಲ, ಗಮನಿಸಬೇಕಾದ ಅಂಶವಷ್ಟೇ.